ತುಮಕೂರಿನಲ್ಲಿ ಆತಂಕ ಹೆಚ್ಚುತ್ತಿರುವ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳು, ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಯಲು ಚೇಳೂರಿನಲ್ಲಿ ಜಾಗೃತಿ ಕಾರ್ಯಾಗಾರ. ತುಮಕೂರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಚೇಳೂರಿನಲ್ಲಿ ಮಹತ್ವದ ಜಾಗೃತಿ ಕಾರ್ಯಾಗಾರ ನಡೆಯಿತು. ಮಕ್ಕಳ ಕಳ್ಳ ಸಾಗಾಣಿಕೆ ಜಾಲಗಳ ಬಗ್ಗೆ ಅಧಿಕಾರಿಗಳು ಗಂಭೀರ ಎಚ್ಚರಿಕೆ ನೀಡಿದ್ದು, ಪೋಷಕರು ಹಾಗೂ ಸಾರ್ವಜನಿಕರು ಇನ್ನಷ್ಟು ಜಾಗೃತರಾಗುವಂತೆ ಕರೆ ನೀಡಿದರು. ಮಕ್ಕಳ ಕಳ್ಳ ಸಾಗಾಣಿಕೆ, ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಮೈ ಚಾನ್ಸ್ ಫೌಂಡೇಶನ್ ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ ತುಮಕೂರು ಹಾಗೂ ಚೇಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಧ್ಯಸ್ಥರಿಗಾಗಿ ವಿಶೇಷ ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಪ್ರಭಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟರಾಜು ಉದ್ಘಾಟಿಸಿ, ಮಕ್ಕಳ ಸುರಕ್ಷತೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ಪೋಷಕರು ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ. ಮಕ್ಕಳ ಚಲನವಲನ, ಶಿಕ್ಷಣ ಹಾಗೂ ಸ್ನೇಹಿತರ ಬಗ್ಗೆ ಪೋಷಕರು ಸದಾ ಗಮನ ಹರಿಸಬೇಕು ಎಂದು ಕರೆ ನೀಡಿದರು. ಸಮುದಾಯ ಆರೋಗ್ಯಾಧಿಕಾರಿ ಸಂತೋಷ್ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳು ಹೆಚ್ಚುತ್ತಿರುವುದು ಕಳವಳಕಾರಿ. ಇಂತಹ ಘಟನೆಗಳನ್ನು ತಡೆಯಲು ಗ್ರಾಮ ಮಟ್ಟದಲ್ಲೇ ಜಾಗೃತಿ ಮತ್ತು ತಕ್ಷಣದ ಮಾಹಿತಿ ನೀಡುವ ವ್ಯವಸ್ಥೆ ಬದಲಾಗಬೇಕು ಎಂದು ತಿಳಿಸಿದರು. ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ ಶಿವರಾಜು ಮಾತನಾಡಿ, ಮಕ್ಕಳ ಸಾಗಾಣಿಕೆ ಜಾಲಗಳು ವಿವಿಧ ಅಂಶಗಳನ್ನು ಬಳಸುತ್ತಿವೆ. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಇಡದೆ, ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗೆ ಕಂಡುಬಂದರೆ ಕೂಡಲೇ ಸಂಬಂಧಿಸಿದ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಎಚ್ಚರಿಕೆ ನೀಡಿದರು. ಚೇಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮಧ್ಯಸ್ಥರು, ಗ್ರಾಮಸ್ಥರು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಕ್ಕಳ ರಕ್ಷಣೆಗಾಗಿ ಒಗ್ಗಟ್ಟಿನ ಸಂಕಲ್ಪ ಮಾಡಿದರು. ಬ್ಯೂರೋ ರಿಪೋರ್ಟ್, ಫೋಕಸ್ ತುಮಕೂರು. ಏಕೆಂದರೆ ನಾವು ಮನೆಯಲ್ಲಿ ಒಂದು ಅಂಗಡಿಗೆ ಮಕ್ಕಳು ಕಳಿಸ್ತೀವಿ, ಹುಡುಗರು ಏನಾದರೂ ಐಟಮ್ ತಗೊಂಡು ಇರ್ತೀವಿ ಕಳಿಸ್ತೀವಿ. ಆವಾಗ ಮಕ್ಕಳುಗಳನ್ನ ಕಳಿಸ್ಬಾರ್ದು. ಏಕೆಂದರೆ ಮಕ್ಕಳು ಅವಕ್ಕೆ ಏನು ಗೊತ್ತಿರಲ್ಲ, ಅಂಗಡಿಗೆ ಹೋಗ್ತವೆ. ಅಂಗಡಿಗೆ ಹೋಗಿ ಏನಾದರೂ ಒಂದು ಇದು ಸಕ್ಕರೆನೋ ಇನ್ನೊಂದು ಟೀ ಪುಡಿನೋ ಏನೋ ತರಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಈ ಕಳ್ಳ ಸಾಗಾಣಿಕೆ ಈ ಒಂದು ಜಾಲ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಪಕ್ಕದಾಗೆ ನೋಡ್ತಿರ್ತಾರೆ. ಒಂಟಿಯಾಗಿ ಬರುತ್ತಲ್ವ ಮಗು ಅಂತೇಳಿ ಆ ಮಗುನೇ ಟಾರ್ಗೆಟ್ ಇಟ್ಕೊಂಡು ಆ ಮಗುಗೆ ಚಾಕ್ಲೇಟ್ ಆಸೆನೋ ಇಲ್ಲ ಐಸ್ ಕ್ರೀಮ್ ಆಸೆನೋ ತೋರಿಸ್ಬಿಟ್ಟು, ಬಾ ಪಾಪು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೇಳಿ ಕರೀತಾರೆ. ಆ ಪಾಪ ಆ ಮಗು ಸಲುವಾಗಿ ಆಗ್ತಾ ಇರಬೇಕು. ಅದು ಸ್ಕೂಲ್ಗಳಲ್ಲಾಗಿರ್ಬೋದು, ಗ್ರಾಮ ಪಂಚಾಯಿತಿಲಾಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ. ಏನಕ್ಕೆ ಈ ಉದ್ದೇಶ, ಈ ಕಾರ್ಯಕ್ರಮ, ಇಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಏನಿರ್ತದೆ ಅಂದರೆ, ಸರ್ಕಾರಕ್ಕೆ ಅಥವಾ ಈ ಅಂಗಸಂಸ್ಥೆಗಳಿಗೆ ಅಥವಾ ಈ NGOಗಳಿಗೆ ಅಂದರೆ, ನಮ್ಮ ದೇಶದ ಆರ್ಥಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಪರಿಸ್ಥಿತಿ ನಿಂತಿರದೆ ನಮ್ಮ ಮಕ್ಕಳು ಎಷ್ಟು ಸದೃಢವಾಗಿ ಶಿಕ್ಷಣ ಪಡಿತಾರೆ, ಅವ್ರ ಹತ್ರ ಆರೋಗ್ಯ ಇರ್ತದೆ, ಆವಾಗ ನಮ್ಮ ದೇಶ ಆರ್ಥಿಕವಾಗಿ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಸದೃಢವಾಗಿ ದೇಶ ಬೆಳೆಯಕ್ಕೆ ಸಾಧ್ಯ. ಈ ಕಳ್ಳ ಸಾಗಾಣಿಕೆ, ಬಾಲ್ಯ ವಿವಾಹ ಮಕ್ಕಳಿಗೆ ಇವೆರಡು ಪಿಡುಗು ನಮ್ಮ ದೇಶದಲ್ಲಿ. ಒಂದು ಮಕ್ಕಳ ಕಳ್ಳ ಸಾಗಾಣಿಕೆ, ಇನ್ನೊಂದು ಬಾಲ್ಯ ವಿವಾಹ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಏನು ಮಾಡೋದು, ನಾವು ಮದುವೆ ಮಾಡೋದು. ಈ ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ವಿಚಾರ ಮಾಡಿದಾಗ ನಾವು ಹಲವಾರು ವಿಧದಲ್ಲಿ ನೋಡ್ತೀವಿ. ಯಾವುದರಲ್ಲಿ ಚಟುವಟಿಕೆಗಳನ್ನ ಯಾವ್ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದ್ರ ಮೇಲೆ. 3 ಜನ ಹೆಣ್ಮಕ್ಳನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗೋವಾದಲ್ಲಿ ಇಳಿದಾಗ ಅಲ್ಲಿ ರೈಲ್ವೆ ಸ್ಟೇಷನ್ನಾಗ ಇಳಿದಿದ್ದಾರೆ ಮಕ್ಕಳನ್ನ. ಹೆಣ್ಮಕ್ಳು ಎಲ್ಲ 10 ರಿಂದ 15 ವರ್ಷ 18 ವರ್ಷ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳನ್ನ 13 ಜನ ಮಕ್ಕಳನ್ನ ಹಿಡಿದಿದ್ದಾರೆ. ಅಲ್ಲಿ ಯಾಕಾಯ್ತವೆಲ್ಲನ, ಇಲ್ಲ ಬಡತನನ ಅಥವಾ ದಿಕ್ ತಪ್ಪಿಸಿರೋದ, ಕಿಡ್ನಾಪ್ ಮಾಡಿರೋದ, ತುಂಬ ಅಸಹ್ಯಕರವಾಗಿ ನಡೀತಾ ಇದೆ ಇದರಲ್ಲಿ ಜಾಲ. ಒಂದು ಮಗು ಇರುತ್ತೆ ಮನೆಗೆಲ್ಲೋ, ತಂದೆ ತಾಯಿಗೆ 1-2 ಇರ್ತವೆ. ಒಂದು ಮಗು ಕಳ್ಕೊಂಡ್ರೆ ತಂದೆ ತಾಯಿಗಳು ಎಷ್ಟು ಸಂಕಟ ಪಡ್ತಾರೆ. ಒಂದಿನ ಎಲ್ಲೋ ಕಳೆದೋಗ್ಬಿಡ್ತು ಅಂತಂದ್ರೆ ಎಷ್ಟು ದುಃಖ ಆಗುತ್ತೆ. ಅಂಥದ್ರಲ್ಲಿ ಮಕ್ಕಳನ್ನ ಕದ್ಬಿಟ್ಟು ಎಲ್ಲೋ ಬಾಂಬೆ ಇರೋಬೋದು, ಆ ಕಡೆ ಈ ಕಡೆ ಎಲ್ಲರೂ ಕಳ್ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥವ್ರು ಈಗೆಲ್ಲ ನೋಡಿದ್ದೀರಾ, ಮೀಡಿಯಾದಲ್ಲಿ ಸಿಗಾಕೊಂಡಿದ್ದಾರೆ. ಸುಮಾರು ಜನ ಹೆಂಗಸರುಗಳು